ನಾನು ಹೆಚ್ಚು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗಲ್ಲ. 26ನೇ ತಾರೀಕು ಮಂಡ್ಯ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಬಹುಶಃ ನೀವೆಲ್ಲ ಈಗಾಗಲೇ ಯಾರಿಗೆ ವೋಟ್ ಹಾಕಬೇಕು, ಯಾರನ್ನ ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ಡಿ ಕೆ ಶಿವಕುಮಾರ್, ಚಲುವರಾಯಸ್ವಾಮಿ, ರವಿಶಂಕರ್ ನಾವೆಲ್ಲ ಕೂಡ ಇವತ್ತು ನಿಮ್ಮನ್ನ ಭೇಟಿ ಮಾಡಿ ಮನವಿ ಮಾಡ್ತಕ್ಕಂಥದ್ದು, ಈ ಚುನಾವಣೆಯಲ್ಲಿ ವೆಂಕಟರಮಣೇಗೌಡರನ್ನ ಆಶೀರ್ವಾದ ಮಾಡಿ ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೀವಿ. ಕಾಂಗ್ರೆಸ್ಗೆ ಯಾಕೆ ನೀವು ಮತ ಕೊಡಬೇಕು, ಬಿಜೆಪಿಗೆ ಯಾಕೆ ಮತ ಕೊಡಬಾರದು, ಜೆಡಿಎಸ್ಗೆ ಯಾಕೆ ಮತ ಕೊಡಬಾರದು? ಬಿಜೆಪಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಿದ್ದಾರೆ. ಈ 10 ವರ್ಷಗಳ ಅವಧಿನಲ್ಲಿ ಈ ಸಮಾಜದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಈ ವರ್ಗದ ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವು ತಿಳ್ಕೋಬೇಕಾಗ್ತದೆ. 10 ವರ್ಷಗಳ ಅವಧಿ ಕಡಿಮೆ ಅವಧಿ ಅಲ್ಲ. 10 ವರ್ಷಗಳು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ ಬಹಳ ದೀರ್ಘಕಾಲ ಪ್ರಧಾನಮಂತ್ರಿ ಆಗಿರತಕ್ಕಂಥವರು ನರೇಂದ್ರ ಮೋದಿ ಅವರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರು, 2014ರ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರು, ಅದು ಒಮ್ಮೆ ಅವಲೋಕನ ಮಾಡಿ. ಅವರು ಹೇಳ್ದಂತೆ ನಡ್ಕೊಂಡಿದ್ದಾರಾ ಅಥವಾ ಇಲ್ವಾ, ಇದನ್ನ ವಿಚಾರ ಮಾಡಬೇಕು. ಯಾಕೆಂದ್ರೆ ನರೇಂದ್ರ ಮೋದಿಯವರು ಹೆಸರಿನಲ್ಲಿ ಇವತ್ತು ಬಿಜೆಪಿಯವರು ಹೆಸರು ವೋಟ್ ಕೇಳ್ತಾ ಇದ್ದಾರೆ. ಹಾಗೇನೆ ಜೆಡಿಎಸ್ನವರು ಕೂಡ ಅವ್ರ ಜೊತೆ ಸೇರ್ಕೊಂಡು ಈಗ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ವೋಟ್ ಕೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನರೇಂದ್ರ ಮೋದಿಯವರಿಗೆ ಮತ್ತು ಅವರ ಮಿತ್ರ ಪಕ್ಷಗಳಿಗೆ ವೋಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿದೆಯಾ? ನೈತಿಕ ಹಕ್ಕಿದೆಯಾ? ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿದೆಯಾ? ಇದನ್ನ ತಾವು ಹೋಲಿಕೆ ಮಾಡಿ ನೋಡ್ಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪಣ ಇದೆ, ನಮ್ಮ ದೇಶದ ಕಾಂಗ್ರೆಸ್ನ ರಾಜಕಾರಣಿಗಳು ಬೇರೆ ಬೇರೆಯವರೆಲ್ಲ ಅಲ್ಲಿ ಇಟ್ಟಿದ್ದಾರೆ, ಅದನ್ನ 100 ದಿನಗಳಲ್ಲಿ ನಮ್ಮ ದೇಶಕ್ಕೆ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ. ಇದು ಹೇಳಿದ್ದು 2014ರಲ್ಲಿ. 10 ವರ್ಷಗಳಾದ್ರೂ ಕೂಡ ನಿಮ್ಮ ಅಕೌಂಟಿಗೆ 15 ರೂಪಾಯಿ ಆದ್ರೂ ಬಂದಿದೆಯಾ? ಮತ್ತೆ ನರೇಂದ್ರ ಮೋದಿ ಅವರಿಗೆ ಯಾವ ಮುಖ ಹೊತ್ಕೊಂಡು ವೋಟ್ ಕೇಳ್ತಾರೆ? ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಹೇಳಿರ್ತಕ್ಕಂಥ ಮಾತಲ್ಲ. ಈ ದೇಶದ ಪ್ರಧಾನಮಂತ್ರಿ ಅಂದು ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ಗುಜರಾತಿನ ಮುಖ್ಯಮಂತ್ರಿ ಇವರು ಹೇಳಿದಂತ ಮಾತುಗಳು. ನಿರುದ್ಯೋಗ ಇದೆ ದೇಶದಲ್ಲಿ, ಬಹಳ ಜನ ನಿರುದ್ಯೋಗಿಗಳಿದ್ದಾರೆ,
ಅವ್ರಿಗೆಲ್ಲ ಕೆಲಸ ಕೊಡಬೇಕು. ಅದಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳನ್ನ. ಈಗ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. 20 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಯ್ತಾ ಇತ್ತು. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ, ನೀವು ಉದ್ಯೋಗ ಸೃಷ್ಟಿ ಮಾಡಕ್ ಆಗದೆ ಹೋದ್ರೆ ಯಾಕೆ ಹೇಳಿದ್ರಿ? ಯುವಕರನ್ನೆಲ್ಲ ಭ್ರಮಾಲೋಕದಲ್ಲಿ ತೇಲಾಡ ರೀತಿಯಲ್ಲಿ ಮಾಡಿದ್ರಲ್ಲ. ಪಾಪ ನಿಮ್ ಮಾತನ್ನ ನಂಬ್ಕೊಂಡು ಎಲ್ಲ ಕಡೆ ಮೋದಿ 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 ಅಂತ ಕೂಗಿದ್ರಲ್ಲ. ಇವತ್ತು ಉದ್ಯೋಗ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮಗೆ. ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರಲ್ಲ. ನೀವು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ ಅಥವಾ ಇಲ್ವಾ? ಲಾಯಕೇಂದ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ, ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ? ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥದ್ದು ಪಕೋಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ. ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ ಹೇಳ್ಬೇಕಾಗಿತ್ತು. ಯಾವ ಕಾರಣಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಯಾವ ಕಾರಣಕ್ಕೆ ನಿರುದ್ಯೋಗ ಬೆಳೀತಾ ಇದೆ, ಇದಕ್ಕೆ ಸಮಜಾಯಿಷಿ ಕೊಡಬೇಕಾಗಿತ್ತು. ಕೊಡಕ್ಕಾಗ್ಲಿಲ್ಲ. ಸುಳ್ಳು ಹೇಳಿದ್ರು. ರಾಜೀವ್ ಗಾಂಧಿ ಅವರು 18 ವರ್ಷ ತುಂಬಿದವ್ರಿಗೆಲ್ರಿಗೂ ವೋಟ್ ಕೊಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ರು. ಅದ್ರ ದುರುಪಯೋಗವನ್ನ ನೀವು ಮಾಡ್ಕೊಂಡ್ರಲ್ಲ ನರೇಂದ್ರ ಮೋದಿಜಿ. ಇದು ಸರಿನಾ? ಇದು ಸರಿನಾ? ನರೇಂದ್ರ ಮೋದಿ ಅವರು ಹೇಳಿದ್ರು, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ, ಅಕ್ಕಿ, ರಾಗಿ, ಜೋಳ, ಗೋಧಿ, ಕಬ್ಬು ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರಿ. ನೀವು ಇಳಿಸಿದ್ರ? ಅಚ್ಛೇದಿ ನಾಯಕ ಅಂತಂದ್ರು. ಬಂತ? ಹೇಳಿ ನೀವೇ. ಬಂದಿದ್ರೆ ಬಂದಿದ್ದೆ ಅಂತ ಹೇಳಿ, ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಹೇಳಿ. ಬಂದಿಲ್ಲ ಅಂತ ಅನ್ನೋದಾದ್ರೆ ಬಿಜೆಪಿಯವರು ವೋಟ್ ಕೇಳ್ತಕ್ಕಂಥ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ರೈತರ ಆದಾಯ 2022ನೇ ಇಸ್ವಿಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ರೈತರಿಗೆ ಆದಾಯ ಬರ್ತಾ ಇದ್ರೆ ಅದು 2 ಲಕ್ಷ ಬರಾಗ್ ಮಾಡ್ತೀನಿ. ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೀನಿ. ಸ್ವಾಮಿನಾಥನ್ ಅಂತೇಳಿ ಕೃಷಿ ತಜ್ಞರಿದ್ರು, ಈಗ ಕಾಲವಾಗಿದ್ದಾರೆ ಇತ್ತೀಚೆಗೆ. ಅವರು ಒಂದು ವರದಿ ಕೊಟ್ಟರು. ರೈತರು ವ್ಯವಸಾಯಕ್ಕೆ ಎಷ್ಟು ಖರ್ಚು ಮಾಡ್ತಾರೆ. ಈಗ ಭತ್ತ ಬೆಳಿಲಿಕ್ಕೆ ಎಷ್ಟು ಖರ್ಚಾಗುತ್ತೆ, 1 ಎಕರೆಗೆ 1 ಕ್ವಿಂಟಾಲ್ ಭತ್ತಕ್ಕೆ ಎಷ್ಟು ಖರ್ಚಾಗುತ್ತೆ. ಅದಕ್ಕೆ ಆ ಖರ್ಚಿನ ಮೇಲೆ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂತ ಸ್ವಾಮಿನಾಥನ್ ಶಿಫಾರಸು. ನೀವು ಅದನ್ನು ಒಪ್ಕೊಂಡ್ರಿ. ಇವತ್ತು ಸ್ವಾಮಿನಾಥನ್ ವರದಿ ಜಾರಿ ಕೊಟ್ಟಿದ್ದೀರಾ? ಕೆಲವು ತಿಂಗಳುಗಳಿಂದ, ಕೆಲವು ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, MSP ಗೆ ಕಾನೂನನ್ನು ಮಾಡಿ, ರೈತರ ಸಾಲ ಮನ್ನಾ ಮಾಡಿ. ನಾನು ಕೇಳ್ತೇನೆ, 2 ಅವಧಿನಲ್ಲೂ ಕೂಡ ಮನಮೋಹನ್ ಸಿಂಗ್ ರವರು 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಎಷ್ಟು? 72,000 ಕೋಟಿ.
ನಾನು ಮುಖ್ಯಮಂತ್ರಿ ಆಗಿರುವಾಗ ಅವತ್ತು ಬರಗಾಲ ಇತ್ತು 2017ರಲ್ಲಿ. ರೈತರ ಸಾಲ 50,000 ರೂಪಾಯಿವರೆಗೆ ಸುಮಾರು 8,165 ಕೋಟಿ 27 ಲಕ್ಷ ರೈತ ಕುಟುಂಬಗಳಿಗೆ ಮನ್ನಾ ಮಾಡದೆ. ಇವರು ಯಾವತ್ತಾರು 1 ರೂಪಾಯಿ ಮನ್ನಾ ಮಾಡಿದಾರ? ನರೇಂದ್ರ ಮೋದಿ ಅವರಾಗ್ಲಿ, ಯಡಿಯೂರಪ್ಪ ಆಗ್ಲಿ, ಬಸವರಾಜ ಬೊಮ್ಮಾಯಿ ಆಗ್ಲಿ 1 ರೂಪಾಯಿ ಸಾಲ ಮನ್ನಾ ಮಾಡಿದಾರ? ರೈತರ ಸಾಲನ ಮಾಡಲಿಲ್ಲ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ವಿಧಾನ ಪರಿಷತ್ನಲ್ಲಿ ಹೇಳಿದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಯಡಿಯೂರಪ್ಪನವರೇ ಅಂತ ಕೇಳಿದಾಗ, ನಾನೇನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ. ಯಾರು ಹೇಳದ್ದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ. ಯಡಿಯೂರಪ್ಪ ಹೇಳಿರೋ ಮಾತು ಇದು. ಇವತ್ತು ಕೂಡ ರೆಕಾರ್ಡ್ ನಲ್ಲಿದೆ. ನಾನು ಚುನಾವಣಾ ಪ್ರಚಾರಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇಲ್ಲ. ಇವತ್ತು ಮೇಲ್ಮನೆಯಲ್ಲಿ ರೆಕಾರ್ಡ್ ನಲ್ಲಿದೆ. ಯಡಿಯೂರಪ್ಪ ಹೇಳಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ. ರೈತರ ಸಾಲ ಮನ್ನಾ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನಾನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋದು ಕೂಡ ಒಂದು ಗ್ಯಾರಂಟಿ. ನಿಮ್ ಸಾಲ ಮನ್ನಾ ಆಗ್ಬೇಕು ಬೇಡ? ಆಗ್ಬೇಕೋ ಬೇಡ? ನಮ್ಮ ಪಕ್ಷ ಇವತ್ತು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ. ಅಷ್ಟೇ ಅಲ್ಲ, MSPಗೆ ಕಾನೂನನ್ನು ತರ್ತೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನು ಕೊಡ್ಲಿಕ್ಕೆ ಕಾನೂನನ್ನು ತರ್ತೀವಿ. ಇವೆರಡೂ ಕೂಡ ರೈತರ ಡಿಮ್ಯಾಂಡ್ಗಳು. ರೈತರ ಡಿಮ್ಯಾಂಡ್. ಕಾಂಗ್ರೆಸ್ ಪಕ್ಷ ಮಾತ್ರ ನುಡಿದಂತೆ ನಡೀತಕ್ಕಂಥ ಪಕ್ಷ. ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಅವತ್ತು ಪಕ್ಷದ ವತಿಯಿಂದ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದು. ಆ ಮ್ಯಾನಿಫೆಸ್ಟೋನಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 5 ವರ್ಷದಲ್ಲಿ 158 ಭರವಸೆಗಳನ್ನ ಜಾರಿಗೆ ಕೊಟ್ಟು. ಅನ್ನಭಾಗ್ಯ ಕೊಟ್ಟವ್ರು ಯಾರು? ಕ್ಷೀರಭಾಗ್ಯ ಕೊಟ್ಟವ್ರು ಯಾರು? ಕ್ಷೀರಧಾರೆ ಕೊಟ್ಟವ್ರು ಯಾರು? ಮೈತ್ರಿ ಮಾಡಿದವ್ರು ಯಾರು? ಕೃಷಿ ಭಾಗ್ಯ ಮಾಡಿದವ್ರು ಯಾರು? ಮನಸ್ವಿನಿ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಶಾದಿ ಭಾಗ್ಯ ಮಾಡಿದವ್ರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು? ವಿದ್ಯಾಸಿರಿ ಕಾರ್ಯಕ್ರಮ ಜಾರಿ ಕೊಟ್ಟವ್ರು ಯಾರು? ಎಲ್ಲ ನಾವೇ ಮಾಡಿದ್ದು. ನೀವೇನ್ ಮಾಡಿದ್ದೀರಿ ಹೇಳಿಯಪ್ಪ ಓಲಿ? ಈಗ ಅವ್ರು ಹೇಳ್ಬೇಕಲ್ಲ ಏನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ. ನಾನು ನಿಮಗೆ ವರದಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಅವರು ವರದಿ ಕೊಡಕ್ ತಯಾರಾಗಿದ್ದಾರ? 2018ರಲ್ಲಿ ಮ್ಯಾನಿಫೆಸ್ಟೋ ಹೊರಡಿಸಿದ್ರು. ಅವರು 600 ಭರವಸೆಗಳನ್ನು ಕೊಟ್ಟರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10% ಈಡೇರಿಸಲಿಲ್ಲ. ಕೃಷ್ಣ ಅರಸು ಜ್ಞಾಪಕ ಇಟ್ಕೋಬೇಕು ನೀವು ಇದನ್ನ. ಭರವಸೆಗಳು ಕೊಂಡಿಲ್ಲ. ಹೇಳಿದ್ರು 2018ರಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ರಲ್ಲ ಬಿಜೆಪಿ ಅವರು, ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ರೈತರು ತಗೊಂಡಿರ್ತಕ್ಕಂಥ ಸೊಸೈಟಿಲಿ ತಗೊಂಡಿರ್ತಕ್ಕಂಥ ಸಾಲ, ಬ್ಯಾಂಕ್ಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ 1 ಲಕ್ಷ ರೂಪಾಯಿಯನ್ನ ಅವರಿಗೆ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರು ಮಾಡಿದಾರ? ಇವತ್ತಿನವರು ಮಾಡಿದ್ದಾರೆ ಅಂದ್ರೆ
ಆ? ಇಲ್ಲಿ ಸಾರಾ ಮಹೇಶ್ನು ಮಾತಾಡದೆ, ಕುಮಾರಸ್ವಾಮಿನೂ ಮಾತಾಡದೆ. ಕುಮಾರಸ್ವಾಮಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರಿ, ಮಾಡಿದ್ರ? ಏನ್ ಹೋದ್ ಸಾರಿ ನಾನು ರಾಹುಲ್ ಗಾಂಧಿ ಅವರು ಹಾಸನದಲ್ಲಿ ಒಂದು ಮಾತು ಹೇಳಿದ್ರು, JDS ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು. ಏನ್ ದೇವೇಗೌಡರು ಕೆಂಡಮಂಡಲವಾಗ್ಬಿಟ್ರು. ನಾವು ಬಿ ಟೀಮ್ ಅಲ್ಲ, ನಾವೇ ಎ ಟೀಮ್ ಅಂತೇಳಿ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಅವರಿಗೆ ವಾಚಾಮಗೋಚರವಾಗಿ ಬೈದರು. ನನಗೂ ಬೈದರು. ಸಿದ್ದರಾಮಯ್ಯನೇ ಹೇಳಿ ರಾಹುಲ್ ಗಾಂಧಿ ಕಲಿ ಹೇಳಿಸಿರೋದು, ನನಗೂ ಬೈದರು. ಈಗ ದೇವೇಗೌಡ್ರೆ, ಯಾವ ಪಾರ್ಟಿಯನ್ನ ಕೋಮುವಾದಿ ಪಕ್ಷ ಅಂತ ಕರೆದಿದ್ರಿ, ಅದೇ ಪಕ್ಷ ಜೊತೆ ಸೇರ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗುತ್ತೋ ಇಲ್ವೋ ಅಂತಕ್ಕಂಥ ಪ್ರಶ್ನೆಯನ್ನ ಜನರ ಮುಂದೆ ಹೇಳಬೇಕಾಗ್ತದೆ. ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ? ಬಿ ಟೀಮ್ ಅಂತ ಕರೆದ್ರೆ ಕೋಪ ಬಂದ್ಬಿಡ್ತು ನಿಮಗೆ. ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ, ಅಪ್ಕೊಂಡ್ಬಿಟ್ಟಿದ್ದೀರಲ್ಲ. ಏನ್ ದೇವೇಗೌಡರು, ಏನ್ ಮೋದಿ ಅವ್ರನ್ನ ಹೊಗಳದ್ದೇ. ಇದೇ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು, ಏನಾರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸ್ಲಿಂನಾಗಿ ಹುಟ್ಟುತ್ತೇನೆ, ಏನಾದ್ರು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ, ದೇಶ ಬಿಡೋದು ಬೇಡ, ನೀವು ಇಲ್ಲೇ ಇರಿ ಹೇಳಿದ್ರಲ್ಲ. ಮಾತಿನ ಮೇಲೆ ನಿಗಾ ಇರ್ಬೇಕಲ್ಲ ನಿಮ್ಗೆ, ಏನ್ ಮಾತಾಡಿದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಈಗ ಏನು ದೇವೇಗೌಡರು ನನ್ನನ್ನು ನರೇಂದ್ರ ಮೋದಿ ಅವರು ನನ್ನನ್ನು ಪ್ರೀತಿಸ್ತಾರೆ. ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ. ನಾನು ಇದನ್ನ ಹೇಳಿದ್ರೆ ಹಿಂದೆ 2019ರಲ್ಲಿ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ನನ್ನ ಶಪಥ, ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡದೆ ನನ್ನ ಶಪಥ. ನಾನು ಹೇಳಿದೆ, ನನ್ನ ಗರ್ವ ಇದ್ರೆ ತಾನೆ ಭಂಗ ಮಾಡೋದು. ದೇವೇಗೌಡ್ರೆ, ಗರ್ವನೇ ಇಲ್ವಲ್ಲಪ್ಪ. ಗರ್ವ ಇದ್ರೆ ತಾನೆ ಭಂಗ ಮಾಡೋದು. ಏನ್ ನನ್ನ ಮೇಲೆ ಮೈ ಮೇಲೆ ಬಿದ್ದದು. ಇವತ್ತು ದೇವೇಗೌಡರು ನಾಚಿಕೆ ಇಲ್ದೇನೆ 3 ಸೀಟ್ ತಕೊಂಡು ಅವ್ರ ಅಳಿನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಅವ್ರ ಅಳಿನ ಬಿಜೆಪಿಯಿಂದ ನಿಲ್ಲಿಸಿ ಒಟ್ಟು 4 ಸೀಟ್ ತಗೊಂಡವ್ರೆ. ಅದರಲ್ಲಿ 3 ಸೀಟ್ಗಳು ಅವ್ರ ಮನೆಯವರೇ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಆ ಕೋಲಾರದ ಏನಾದ್ರೂ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಲೇ ಹೋಗಿದ್ರೆ ಅಲ್ಲಿ ಒಬ್ಬ ನಿಂತ್ಕೊತಾ ಇದ್ರು. ದೇವೇಗೌಡರು ಮನೆಯವರು ನಿಲ್ತಿದ್ರು. ಕೋಲಾರದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದು, ಅದಕ್ಕೋಸ್ಕರ ಅಲ್ಲಿ ಯಾರೂ ನಿಂತಿಲ್ಲ. ನೀವು ಹಾಸನದಲ್ಲಿ ನೋಡಿ, ರೇವಣ್ಣ ಮಂತ್ರಿ, ದೇವೇಗೌಡ ರಾಜ್ಯಸಭಾ ಮೆಂಬರ್, ಅವನ್ ಯಾರೋ ಈಗ ಲೋಕಸಭಾ ಪ್ರಜ್ವಲ್ ರೇವಣ್ಣ ಲೋಕಸಭಾ ಮೆಂಬರ್, ಇನ್ನೊಬ್ಬ ಮಗ ರಾಜ್ಯಸಭಾ ಇಂಥವನು ವಿಧಾನ ಪರಿಷತ್ತಿನ ಸದಸ್ಯರು. ಆಮೇಲೆ ನಿಮ್ಮ ತಾಲೂಕಿನವ್ರು ಯಾರಂತ ರೇವಣ್ಣವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರ್. ಬೇರೆಯವ್ರು ಯಾರು ಇಲ್ವೋ ಹಾಸನದಲ್ಲಿ? ಯಾರು ಇಲ್ವೋ? ಇವರ ರಕ್ಷಣೆಗೋಸ್ಕರ, ಇವರ ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ನಮಗೆ ಬಾಯಿ ಬಂದ ಮಾತಾಡ್ತಿರಲ್ಲ, ನೀವು ಸಹಿಸ್ಕೊತೀರಾ? ನಾನು ಅದಕ್ಕೆ ಹೇಳಿದೆ, ಕರ್ನಾಟಕದಲ್ಲಿ ಎಲ್ಲಿವರೆಗೆ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ದೇವೇಗೌಡ್ರೆ. ಈಗ ಸರ್ಕಾರ ಪತನ ಮಾಡಬಿಡ್ತೀವಿ. ಹೆಂಗೆ ಪತನ ಮಾಡ್ತೀರಿ? 136 ಜನ ಗೆಲ್ಸಿದ್ದಾರೆ ಕರ್ನಾಟಕದ ಜನತೆ. ಪತನ ಮಾಡ್ತಾರೆ, ಸರ್ಕಾರ ಪತನ ಮಾಡ್ತದೆ. ಚುನಾವಣೆ ಆದ ನಾಳೆನೇ ಸರ್ಕಾರ ಬಿದ್ದು ಹೋಗ್ಬಿಡ್ತದೆ. ನಾನು ಹೇಳ್ತೀನಿ, 5 ವರ್ಷದವರೆಗೆ ಈ
ಕಾಂಗ್ರೆಸ್ಸಿನ ಸರ್ಕಾರ ಇದ್ದೇ ಇರ್ತದೆ. ಮತ್ತೆ ಚುನಾವಣೆ ನಡೆದಾಗಲೂ ಕೂಡ ನಾವೇ ಗೆಲ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ. ದೇವೇಗೌಡ್ರೆ, ನೀವು ಹಗಲು ಕನಸು ಕಾಣ್ತಾ ಇದ್ದೀರಿ. ಕುಮಾರಸ್ವಾಮಿ, ಹಗಲು ಕನಸು ಕಾಣ್ತಾ ಇದ್ದೀರಿ. ನಿಮ್ಮ ಕನಸು ನನಸಾಗಲ್ಲ, ಕನಸು ನನಸಾಗಲ್ಲ. ಹೌದಲ್ಲ? ಇವರು ಹೇಳಿದ ತಕ್ಷಣ ಸರ್ಕಾರ ಬಿದ್ದೋಗ್ಬಿಡ್ತಾರೆ. ಯಾಕಂತಂದ್ರೆ ಹೊಟ್ಟೆ ಉರಿ. ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಉರಿ ಅವ್ರಿಗೆ. ಅವ್ರ ಮನೆಯವರಲ್ಲದೆ ಬೇರೆಯವರು ಯಾರು ಕಂಡ್ರೂ ಆಗಲ್ಲ. ದೇವೇಗೌಡರು ಮನೆಯವ್ರು ಬಿಟ್ರೆ ಬೇರೆಯವ್ರನ್ನ ಯಾರು ಕಂಡ್ರು ಸಹಿಸಲ್ಲ. ನಾನು ಕುರುಬ್ರವ್ರನ್ನ ಹೋಲಿ, ನನ್ನನ್ನು ದ್ವೇಷ ಮಾಡ್ಲಿ, ಒಕ್ಕಲಿಗರ ಸಹಿಸಲ್ಲ. ಈ ಚೆಲುವರಾಯಸ್ವಾಮಿ ಸಹಿಸ್ತಾರ? ಡಿ.ಕೆ. ಶಿವಕುಮಾರ್ ಸಹಿಸ್ತಾರ? ಯಾರನ್ನೂ ಸಹಿಸಲ್ಲ. ಇದಕ್ಕೋಸ್ಕರ ಇವರು ಅಧಿಕಾರಕ್ಕೆ ಬರ್ಬೇಕಾ? ಹೇಳಿ, ನೀವೇ ಹೇಳಿ. ಅಧಿಕಾರಕ್ಕೆ ಬರ್ಬೇಕಾ? ಸಾರಾ ಮಹೇಶ್ MLA ಆಗ್ಬೇಕಾ? ಮತ್ತೆ ಈಗ ನಮ್ಮ ರವಿಶಂಕರ್ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ರವಿಶಂಕರ್ ಮೇಲೆ ಅನೇಕ ಆರೋಪಗಳನ್ನು ಮಾಡೋದು, ಎಲ್ಲ ಸುಳ್ಳು ಆರೋಪಗಳು, ಆಧಾರರಹಿತವಾದಂತಹ ಆರೋಪಗಳು. ನಮ್ಮ ಮೇಲೆ ಆಧಾರರಹಿತವಾದಂತಹ ಆರೋಪಗಳನ್ನು ಮಾಡೋದು. ಯಾರಾದರೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ನಿಶ್ಚೀಮರು ಅಂತಂದ್ರೆ ಅದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ದ್ವೇಷದ ರಾಜಕಾರಣ, ನಮ್ಮನ್ನೆಲ್ಲ ತೇಜೋವಧೆ ಮಾಡ್ತಕ್ಕಂಥ ರಾಜಕಾರಣ, ಅವ್ರು ಮಾತ್ರ ಸಾಚ, ನಾವೆಲ್ಲರೂ ಕಳ್ಳರುಗಳು. ನೋಡಿ ಹೆಂಗೆ ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್. ಅದಕ್ಕೋಸ್ಕರ ಇಂಥ ಶಕ್ತಿಗಳು ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಬಾರದು, ಲೋಕಸಭೆಗೆ ಹೋಗಬಾರದು. ಲೋಕಸಭೆಗೆ ಹೋದ್ರೆ ಓಲಿ ಬಾಯಿನಾರು ಬಿಟ್ಟಿದಾರ. ಆ ಪ್ರತಾಪ್ ಸಿಂಹ ಇಲ್ಲಿ ಪ್ರತಾಪ ಹೊಡಿತಾ ಇದ್ರು ಪಾಪ, ಅಲ್ಲಿ ಬಾಯಿ ಬಿಟ್ರ? ಸುಮಲತಾ ಬಾಯಿ ಬಿಟ್ರ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ, ಬರಗಾಲದ ಪರಿಹಾರ ಕೊಡೋದ್ರಲ್ಲಿ ಅನ್ಯಾಯ, 15 ಆಯೋಗದ ಶಿಫಾರಸುಗಳು ಜಾರಿ ಮಾಡದೇ ಇರತಕ್ಕಂಥದ್ದು ಅನ್ಯಾಯ. ಇಷ್ಟೆಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆದ್ರೂ ಕೂಡ ಅನ್ಯಾಯನ ಪ್ರತಿಭಟಿಸಬೇಕ ಬೇಡ? ಕರ್ನಾಟಕದ ಜನರ ಪರವಾಗಿ ಬಾಯಿ ಬಿಡಬೇಕಾ ಬೇಡ? ಬಾಯಿ ಬಿಡ್ಬೇಕಲ್ಲ. ಬಾಯಿ ಬಿಡದಿರೋರ್ಗೆ ಓಟ್ ಹಾಕ್ತೀರಾ? ಏನ್ ಇವರು ನರೇಂದ್ರ ಮೋದಿ ಹತ್ರ ನಮ್ಮ ಬಿಜೆಪಿ MP-ಗಳಿದಾರಲ್ಲ, ಗಡಗಡ 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 ಅಂತ ನಡೀತಾರೆ. ಗಡಗಡ, ಒಬ್ರು ಮಾತಾಡೋದೇ ಇಲ್ಲ. ನಾವು ಕರ್ನಾಟಕದಿಂದ 4,30,000 ಕೋಟಿ ತೆರಿಗೆ ಕೊಡ್ತೀವಿ. 4,30,000 ಕೋಟಿ ತೆರಿಗೆ ಕೊಡ್ತೀವಿ. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ವಾಪಸ್ಸು ಬರೀ 55,000 ಕೋಟಿ. 55,000 ಕೋಟಿ. ಇನ್ನು 3,25,000 ಕೋಟಿ ಅವರೇ ಇಟ್ಕೋತಾರೆ. ನಮಗೆ ನ್ಯಾಯ ಕೊಡ್ರಿ, ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿ ಕೊಡ್ರಿ ನಮಗೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಕಾಲ್ ಕೆರ್ಕಂಡ್ ಜಗಳಕ್ಕೆ ಬಂದಿದ್ದಾನೆ, ದೇಶ ಹೊಡಿತಕ್ಕಂತ ಕೆಲಸ ಮಾಡ್ತಾನೆ. ನಾನೀಗ ಕೇಳೋದು ನ್ಯಾಯನೋ ಅನ್ಯಾಯನೋ? 4,30,000 ಕೋಟಿದಲ್ಲಿ 1 ಲಕ್ಷ ಕೋಟಿ ಕೊಡ್ರಿ ನಮ್ಗೆ. ಕೊಡಲ್ಲ. ಇದೇ ನಿರ್ಮಲಾ ಸೀತಾರಾಮನ್ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರದ ಬಜೆಟ್ನಲ್ಲಿ
1300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು 23-24ನೇ ಬಜೆಟ್ ನಲ್ಲಿ. ಒಂದು ವರ್ಷ ಮುಗಿದೋಯ್ತು. ಇದು ಏಪ್ರಿಲ್ ತಿಂಗಳು. ₹1 ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ? ಯಾವುದೋ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿ ಹೇಳಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ 5300 ಕೋಟಿ ಕೊಡ್ತೀವಿ ಕರ್ನಾಟಕಕ್ಕೆ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ₹1 ಕೊಡ್ಲಿಲ್ಲ. ₹1 ಕೊಡ್ಲಿಲ್ಲ. ಬರಗಾಲ ಬಂದು 7 ತಿಂಗಳು 7-8 ತಿಂಗಳಾಯ್ತು. ನಾವು ಮನವಿ ಕೊಟ್ಟು ಇವತ್ತಿಗೆ 7 ತಿಂಗಳು 7 ತಿಂಗಳಾಯ್ತು. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯ್ತು. ಮಳೆ ಇಲ್ದೇನೆ ನಾವು ಪರಿಹಾರ ಕೇಳೋದು ನ್ಯಾಯನಾ ಅನ್ಯಾಯನಾ? ಅವ್ರು ಕೊಡದೇ ಇರೋದು ನ್ಯಾಯನಾ ಅನ್ಯಾಯನಾ? ಅನ್ಯಾಯ. ಇದು ಮಾತಾಡ್ಬೇಕಲ್ಲ, ಲೋಕಸಭೆಯಲ್ಲಿ ಮಾತಾಡ್ಬೇಕಲ್ಲ. ಇದಕ್ಕೆ ಪಕ್ಷ ಪಂಗಡ ಯಾವುದೂ ಇಲ್ಲ. 7 ಕೋಟಿ ಕನ್ನಡಿಗರ ರಕ್ಷಣೆ ಮಾಡ್ತಕ್ಕಂಥ ವಿಚಾರ, 7 ಕೋಟಿ ಕನ್ನಡಿಗರಿಗೆ ರಕ್ಷಣೆ ಮಾಡ್ತಕ್ಕಂಥ ವಿಚಾರ. ಇವತ್ತು ಪೆಟ್ರೋಲ್, ಡೀಸೆಲ್, ಗೊಬ್ಬರ ಬೆಲೆ ಎಲ್ಲ ಹೊರಟೋಯ್ತು ಆಕಾಶಕ್ಕೆ. ಗ್ಯಾಸ್ ಸಿಲಿಂಡರ್ ಬೆಲೆ ಕೊಟ್ಟಾಯ್ತು ಮೇಲಕ್ಕೆ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ ₹57. ಇವತ್ತು ₹95. ಎಷ್ಟು ಒಂದು ಡೀಸೆಲ್? 98. ಅವರು ಪ್ರಧಾನಮಂತ್ರಿ ಆದಾಗ ₹57. 1 ಲೀಟರ್ ಪೆಟ್ರೋಲ್ ₹71 ಇತ್ತು. ಇವತ್ತು ₹105. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ₹414 ಇತ್ತು. ತಾಯಿ ₹950. ಮಿಸ್ಟರ್ ನರೇಂದ್ರ ಮೋದಿ ಜಿ, ಕ್ಯೂ झूठ बोलिया? ಕ್ಯೂ झूठ बोलिया? ಸುಳ್ಳ ನಿಜನ ಹೇಳಿ. ಈಗ ಗೊಬ್ಬರದ ಬೆಲೆ ಎಷ್ಟಾಯ್ತು? ಅಡಿಗೆ ಎಣ್ಣೆ ಬೆಲೆ ಎಷ್ಟಾಯ್ತು? ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪಕ್ಷದ ವತಿಯಿಂದ. ಅವ್ರು ಬಂದಾಗ ಎಷ್ಟು ರೇಟ್ ಇತ್ತು, ಈಗ ಎಷ್ಟು ರೇಟ್ ಇದೆ? ಇದಕ್ಕೆ ಯಾರು ಜವಾಬ್ದಾರರು? ನರೇಂದ್ರ ಮೋದಿ ಅವರು ಜವಾಬ್ದಾರರು ಅಲ್ವೋ? ನರೇಂದ್ರ ಮೋದಿಜಿ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ. ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಯಾವತ್ತಾರು ಬಂದಿದ್ರ? ಪ್ರವಾಹ ಬಂದಿದ್ರ? 2019ರಲ್ಲಿ ಭೀಕರವಾದಂತ ಪ್ರವಾಹ ಬಂತು. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ. ಕರ್ನಾಟಕಕ್ಕೆ ಮುಖ ತೋರಿಸಲಿಲ್ಲ ನರೇಂದ್ರ ಮೋದಿ ಅವರು. ಅಮಿತ್ ಶಾ ಬರಲಿಲ್ಲ. ಈಗ ಬರಗಾಲ ಬಂದಿದೆ. ರೈತರ ಕಷ್ಟ ಸುಖ ಏನು, ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ. ಇಲ್ಲಿ ವೋಟ್ ಕೇಳಕ್ಕೋಸ್ಕರ ರೋಡ್ ಶೋ, ಮೈಸೂರಿನಲ್ಲಿ ಸಮಾವೇಶ, ಬೆಂಗಳೂರಿನಲ್ಲಿ ರೋಡ್ ಶೋ. ಇದು ಸರಿನಾ? ನರೇಂದ್ರ ಮೋದಿಜಿ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ರಾಷ್ಟ್ರ 140 ಕೋಟಿ ಜನರ ಯೋಗಕ್ಷೇಮ ಕಾಪಾಡಬೇಕಾಗಿರ್ತಕ್ಕಂಥದ್ದು, ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಜವಾಬ್ದಾರಿ. ನಾನು ಇದನ್ನು ಟೀಕೆ ಮಾಡಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ, ಸಿದ್ದರಾಮಯ್ಯನಿಗೆ ಗರ್ವ ಭಂಗ ಮಾಡ್ತೀನಿ. ದೇವೇಗೌಡರು ಹೇಳೋದು ಸರಿನಾ? ನೀವೇ ಹೇಳಿ. ದೇವೇಗೌಡರು ಟೀಕೆ ಮಾಡಿದ್ರೆ ದೇವೇಗೌಡರು ಟೀಕೆ ಮಾಡಬಾರ್ದಾಗಿತ್ತು. ಯಾಕಪ್ಪ, ಸತ್ಯ ಹೇಳಬೇಕ ಬೇಡ? ದೇವೇಗೌಡರು ಟೀಕೆ ಮಾಡಲ್ಲ, ವೈಯಕ್ತಿಕ ಗೌರವ ಇದೆ, ಅದು ಬೇರೆ ವಿಚಾರ. ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ಮಾತಾಡ್ಬೇಕ ಬೇಡ?
ಇದು ಇವತ್ತು ನಿಮ್ ಮುಂದೆ ಇರ್ತಕ್ಕಂಥ ವಿಚಾರ, ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅವರು ನುಡಿದಂತೆ ನಡೆಯಲಿಲ್ಲ. ನಾವು ಅದಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ನಾನು DK ಶಿವಕುಮಾರ್ ಇಬ್ರು ಸೈನ್ ಮಾಡಿ, ಗ್ಯಾರಂಟಿ ಚೆಕ್ಗಳಿಗೆ ಸೈನ್ ಮಾಡಿ ಅದನ್ನ ಮನೆಗೆ ಹಂಚಿಸ್ತೇವೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಮೇ 20ನೇ ತಾರೀಕು ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾನು DK ಶಿವಕುಮಾರ್ ಇತರ ಮಂತ್ರಿಗಳು ಹೋಗಿ ಕ್ಯಾಬಿನೆಟ್ ಹಾಲ್ನಲ್ಲಿ ತೀರ್ಮಾನ ಮಾಡೋದು, ಈ ವರ್ಷ ಜಾರಿ ಮಾಡ್ತೀವಿ. 20ನೇ ತಾರೀಕು ಪ್ರಮಾಣ ವಚನ, ಜೂನ್ 11ಕ್ಕೆ ಶಕ್ತಿ ಯೋಜನೆ. ಈಗೆಲ್ಲ ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ, ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? ತಿರುಗಾಡ್ತಾರ ಇಲ್ವೋ? ಅದು ಒಟ್ಟುರಿ ಅವ್ರಿಗೆ. ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡ್ಬಿಟ್ರಲ್ಲ, ಒಟ್ಟುರಿ. ಬಿಜೆಪಿ ಅವರಿಗೆ ಬಡವ್ರ ಕಂಡ್ರೆ ಆಗಲ್ಲ, ಅವರಿಗೆ ರೈತರ ಕಂಡ್ರೆ ಆಗಲ್ಲ, ಮಹಿಳೆಯರ ಕಂಡ್ರೆ ಆಗಲ್ಲ. ನಿಮಗೆ ಬಿಲ್, ನೀವು ಟಿಕೆಟ್ ತಗೊಳಗಿಲ್ಲ, ಆ ದುಡ್ಡೆಲ್ಲ ಉಳಿತಾಯ ಆಯ್ತಾ ಇದೆ ಇಲ್ಲ ನಿಮಗೆ? ಆಯ್ತಾ ಇದೆ. ಅನ್ನಭಾಗ್ಯ ಜುಲೈನಲ್ಲಿ ಜಾರಿ ಕೊಟ್ಟು ಪ್ರತಿಯೊಬ್ಬರಿಗೆ 170 ರೂಪಾಯಿ. ಅದು ಬೇರೆ ಟೀಕೆ ಮಾಡ್ತಾರೆ, ಜನರನ್ನ ತಪ್ಪುದಾರಿ ಗೆಳಿಲಿಕ್ಕೋಸ್ಕರ. ಹೆಣ್ಮಕ್ಳಿಗೆ ಮಾತ್ರ ಮಾಡಿದ್ದಾರೆ, ಗಂಡು ಮಕ್ಳಿಗೆ ಏನೂ ಮಾಡಲಿಲ್ಲ. ನಿಮ್ಗೆ 170 ರೂಪಾಯಿ ಕೊಡ್ತಾ ಇಲ್ವಾ? ನಿಮ್ಗೆ 170 ರೂಪಾಯಿ ಕೊಡ್ತಾ ಇಲ್ವಾ? ಆ ಹೆಣ್ಮಕ್ಳು ಪಾಪ ಎಂತದ್ದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋದ್ರೆ, ಬೇರೆ ಕೆಲಸದ ಜಾಗಗಳಿಗೆ ಹೋದ್ರೆ, ದೇವಸ್ಥಾನಗಳಿಗೆ ಹೋದ್ರೆ, ತವ್ರ ಮನೆಗೆ ಹೋದ್ರೆ, ನೆಂಟರಿಷ್ಟರ ಮನೆಗೆ ಹೋದ್ರೆ ಫ್ರೀಯಾಗಿ ಹೋಗ್ಬೇಕ ಬೇಡ? ಹೋಗ್ತಾ ಇದೀರಿ ಅಲ್ವಾ? ಇದು ಬೇರೆ ಟೀಕೆ. ಗಂಡಸರ ಹತ್ರ ಕಿತ್ಕೊಂಡು ಹೆಣ್ಮಕ್ಳು ಕೊಟ್ಬಿಡ್ತಾರೆ. ಗಂಡಸರ ಹತ್ರ ನಾವು ಕಿತ್ಕೊಳಕ್ ಹೋಗಿಲ್ಲ, ಅವ್ರಿಗೆ ಅದ್ ಬದಲಾಗಿ ಕೊಡ್ತಾ ಇದ್ದೀವಿ. ಗೃಹ ಯೋಜನೆ, ನೀವು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಆ ದುಡ್ಡೆಲ್ಲ ಉಳಿತಾಯ ಆಯ್ತಾ ಇಲ್ವಾ? ಉಳಿತಾಯ ಆಗುತ್ತೋ ಇಲ್ಲ? ನಿಮಗೆ ಬೇರೆ ಖರ್ಚುಗಳಿಗೆ ದುಡ್ಡು ಸಿಗುತ್ತಲ್ವಾ? ಗೃಹಲಕ್ಷ್ಮಿ ಯೋಜನೆ, ಮನೆ ಯಜಮಾನಿಗೆ 2,000 ರೂಪಾಯಿ, 1,18,00,000 ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದು ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಬರ್ತದೆ ಇಲ್ವಾ? ಖರ್ಚು ಮಾಡ್ಲಿಕ್ಕೆ ಬರ್ತದೆ ಇಲ್ಲ? ಯುವ ನಿಧಿ, ಯಾರು ನಿರುದ್ಯೋಗಿ ಪದವೀಧರಿದ್ದಾರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು ಅವ್ರಿಗೆ ಕೆಲಸಕ್ಕೆ ಅರ್ಜಿ ಹಾಕ್ಲಿಕ್ಕೆ, ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಇಲ್ಲ? ಸಹಾಯ ಆಗ್ತದೆ. ಇಷ್ಟೆಲ್ಲ 5 ಗ್ಯಾರಂಟಿಗಳನ್ನ ನಾವು ಮಾಡಿದೀವಿ. ನಮಗೆ ನೈತಿಕವಾದಂತ ಹಕ್ಕಿದೆಯೇ ಇಲ್ಲೋ ನಿಮ್ಮ ಮತ್ತೆ ಮಾತಾಡಕ್ಕೆ, ನಿಮ್ಮನ್ನ ವೋಟ್ ಕೇಳಲಿಕ್ಕೆ? ದಯಮಾಡಿ ನಾವು ಜಾರಿ ಮಾಡಿದ ಮೇಲೆ, ಈಗ ಅಖಿಲ ಭಾರತ ಕಾಂಗ್ರೆಸ್ನವರು ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳು. ನಾವು 24,000 ರೂಪಾಯಿ ಕೊಟ್ರೆ, ಆಯ್ತಾಯ್ತು ಕೂತ್ಕೊ, ನೀನ್ ಎದ್ಬಿಟ್ರೆ ಹಂಗೆ ಕೂತ್ಕೊಳ್ಳಿ. ಸತ್ಯ ಹೇಳಕ್ಕೆ ಹಿಂಜರಿಬಾರ್ದಯ್ಯ. ಇವತ್ತು ಸತ್ಯ ವರ್ಸಸ್ ಸುಳ್ಳು, ಬಿಜೆಪಿಯವರ ಸುಳ್ಳು, ಕಾಂಗ್ರೆಸ್ಸಿನ ಸತ್ಯ.
ಬಿಜೆಪಿಯ ಸುಳ್ಳು, ಜೆಡಿಎಸ್ನ ಸುಳ್ಳು, ಕಾಂಗ್ರೆಸ್ಸಿನ ಸತ್ಯ. ಸತ್ಯ ಗೆಲ್ತದೋ ಸುಳ್ಳು ಗೆಲ್ತದೋ? ನೀವು ಸುಳ್ಳು ಪರವಾಗಿರ್ತೀರೋ ಸತ್ಯದ ಪರವಾಗಿರ್ತೀರೋ? ಅದಕ್ಕೆ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನರೇಗಾದಲ್ಲಿ ಪ್ರತಿಯೊಬ್ಬರಿಗೆ ಒಂದು ದಿನಕ್ಕೆ 400 ರೂಪಾಯಿ ಕೂಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಯೋಜನೆಗಳು ಜಾರಿ ಆಗ್ಬೇಕಲ್ಲ. ಜಾರಿ ಆಗ್ಬೇಕಾದ್ರೆ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್. ಇಲ್ಲಿ ಯಾರು ಗೆಲ್ಲಬೇಕು? ಕಾಂಗ್ರೆಸ್. ಈಗ ಏನ್ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಜಯೇಂದ್ರ ಹೇಳಿದ್ದಾರೆ, ನರೇಂದ್ರ ಮೋದಿ ಇರತಕ್ಕಂಥ ಗ್ಯಾರಂಟಿಗಳೆಲ್ಲ ಶಾಶ್ವತ, ಕಾಂಗ್ರೆಸ್ನವರು ಹೇಳಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ತಾತ್ಕಾಲಿಕ. ನಾವು ಜಾರಿ ಮಾಡಿದವರು ತಾತ್ಕಾಲಿಕ ಅಂತೆ, ಅವ್ರು ಏನು ಮಾಡದೆ ಹೋದ್ರೆ ಶಾಶ್ವತ ಅಂತೆ. ಸುಳ್ಳು ಶಾಶ್ವತ, ಸತ್ಯ ತಾತ್ಕಾಲಿಕ ಅಂತ ಈಗ ಹೇಳಕ್ ಶುರು ಮಾಡಿದ್ದಾರೆ. ಇವ್ರು ಬೇಕಾ? ಆಮೇಲೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಭರವಸೆ ಕೊಡ್ತೀನಿ, ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಿಲ್ಲಿಸಲ್ಲ. ನಾವು ನಿಲ್ಲಿಸಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳೆಲ್ಲ ನಿಲ್ಲಿಸಲ್ಲ. ಇವು ನಾವು ಅಧಿಕಾರದಲ್ಲಿ ಇರುವವರೆಗೂ ಮುಂದುವರಿತವೆ. ಜನ ಎಲ್ಲಿವರೆಗೆ ಅಧಿಕಾರದಲ್ಲಿ ಇರುತ್ತೆ ಅಲ್ಲಿವರೆಗೂ ಮುಂದುವರಿತವೆ. ಮತ್ತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಕರ್ನಾಟಕದ ಜನ, ಮತ್ತೇನೋ ಮುಂದುವರಿತವೆ. ಅದರಿಂದ ಇವತ್ತು ರವಿಶಂಕರ್ಗೆ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ರಿ. ಅವರಿಗೆ ಇನ್ನ 4 ವರ್ಷ ಶಕ್ತಿ ಬರಬೇಕು ಅನ್ನೋದಾದ್ರೆ, ಅವ್ರು 26,000ದಲ್ಲಿ ಗೆದ್ದಿದ್ದಿಲ್ಲ, 26,000ದಲ್ಲಿ ಕನಿಷ್ಠ 30,000 ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಅದನ್ನು ಮಾಡಿದಾಗ ಮಾತ್ರ ರವಿಶಂಕರ್ಗೆ ಶಕ್ತಿ ಬರ್ತದೆ. ರವಿಶಂಕರ್ಗೆ ಶಕ್ತಿ ಬರ್ತದೆ. ಇನ್ನು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ 2, ನಮ್ಮ ಗುರುತು ಹಸ್ತ. 26ನೇ ತಾರೀಕು ತಾವೆಲ್ಲ ವೆಂಕಟರಮಣೇಗೌಡರಿಗೆ ಆಶೀರ್ವಾದ ಮಾಡಿ, ಇವರ ನೇತೃತ್ವದಲ್ಲಿ KR ನಗರ ತಾಲೂಕಿನಲ್ಲಿ ಹೆಚ್ಚು ಲೀಡನ್ನ ಕೊಡಿಸ್ತಕ್ಕಂಥದ್ದು ಆಗ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.